ಹಾಯ್ ಫ್ರೆಂಡ್ಸ್, ನನಗೊಂದು ಜೀಗುಜ್ಜೆ ಸಿಕ್ಕಿದೆ. ಈ ಜೀಗುಜ್ಜೆಯಿಂದ ಏನು ಸ್ಪೆಷಲ್ ಮಾಡ್ಬೋದು ಅಂತ ಅನ್ಕೋತಿದ್ದೆ. ಆವಾಗ ಒಂದು ತಲೆಗೆ ಬಂತು ನನಗೆ, ಈ ಜೀಗುಜ್ಜೆಯಿಂದ ಸ್ಪೆಷಲಾಗಿ ಮಾಡುವಂತಹ ಕಾಯಿ ಹುಳಿ ಅಥವಾ ಮಜ್ಜಿಗೆ ಹುಳಿ ಮಾಡುವ ಅಂತ. ಜೀಗುಜ್ಜೆಗೆ ಕನ್ನಡದಲ್ಲಿ ದೀಗುಜ್ಜೆ ಅಥವಾ ದೀವಿ ಹಲಸು ಅಥವಾ ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತಲೂ ಹೇಳ್ತಾರೆ. ಈ ಸಾಮಾನ್ಯವಾಗಿ ಜೀಗುಜ್ಜೆಯಿಂದ ನಿಮಗೆ ಸಾಂಬಾರೆಲ್ಲ ಮಾಡೋದು ನೀವು ನೋಡಿರ್ತೀರ. ಮಜ್ಜಿಗೆ ಹುಳಿ ಸ್ವಲ್ಪ ಸ್ಪೆಷಲ್ ಅದರಲ್ಲಿ. ಈ ಜೀಗುಜ್ಜೆಯಿಂದ ತುಂಬ ಥರದ ಐಟಮ್ಸ್ ನಿಮಗೆ ಮಾಡ್ಬೋದು. ಏನಂತ ಹೇಳಿದರೆ ಸಾಂಬಾರಾಗಲಿ, ಪೋಡಿ ಮಾಡ್ಬೋದು, ಹಾಗೆ ಹಪ್ಪಳ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಹಾಗೆ ತುಂಬ ಥರದ ಐಟಮ್ಸ್ ಮಾಡ್ಬೋದು ನಿಮಗೆ. ಹಾಗಾದ್ರೆ ನಾನು ಇವತ್ತು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತೀನಿ. ಮಜ್ಜಿಗೆ ಹುಳಿ ಅಥವಾ ಕಾಯಿ ಹುಳಿ ಅಂತ ನಾವು ಹೇಳ್ತೇವಲ್ಲ, ಅದು ಹೆಚ್ಚಾಗಿ ನಮ್ಮದು ಬ್ರಾಹ್ಮಣರ ಫಂಕ್ಷನಲ್ಲಿ ಆಗಿರ್ಬೋದು ಅಥವಾ ಟೆಂಪಲಲ್ಲೆಲ್ಲ ಹೆಚ್ಚಾಗಿ ಇದೊಂದು ಐಟಮ್ನ ಮಾಡ್ತಾರೆ. ಇದು ಮಾಡಲಿಕ್ಕೆ ತುಂಬ ಸುಲಭ, ಹಾಗೆ ಬೇಗ ಮಾಡ್ಬೋದು ಇದನ್ನು. ಹಾಗಾದರೆ ಈ ಐಟಮ್ನ ಹೇಗೆ ಮಾಡೋದು ಅಂತೇಳಿ ನಾವು ನೋಡುವಲ್ಲ. ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇದಕ್ಕೆ ಎಂತೆಲ್ಲ ಸಾಮಗ್ರಿ ಬೇಕಂತ ಹೇಳಿ ನಾನೀಗ ಹೇಳ್ತೀನಿ ಫ್ರೆಂಡ್ಸ್. ಒಂದು ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಈ ಮೊಸರು ಸ್ವಲ್ಪ ಹುಳಿ ಇದ್ರೇ ಒಳ್ಳೆಯದು, ಯಾಕಂದರೆ ನಾವಿಲ್ಲಿ ಬೇರೆ ಹುಣಸೆ ಹಣ್ಣು ಹುಳಿ ಹಾಕಲ್ಲಲ್ಲ, ಮತ್ತು ಸಪ್ಪೆ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಮತ್ತೊಂದು ಇಲ್ಲಿ 4 ಮೆಣಸು. ಈ ಮೆಣಸು ಇಲ್ಲಿ 4 ತೊಗೊಂಡಿದ್ದೀನಿ. ಖಾರ ತುಂಬ ಬೇಕಾದವರು ಒಂದು 6 ಮೆಣಸು ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ತೆಂಗಿನಕಾಯಿ. ಇದರಲ್ಲಿ ನಾವು ಅರ್ಧ ಕಡಿ ತೆಂಗಿನಕಾಯಿ ತೊಗೋಬೇಕು ಇದರಲ್ಲಿ. ಮತ್ತು ಇದೆಲ್ಲ ಒಗ್ಗರಣೆಗೆ ಬೇಕಾಗಿರುವ ಐಟಮ್ಸ್. ನಾವು ಒಗ್ಗರಣೆ ಲಾಸ್ಟಿಗೆ ಹಾಕಲಿಕ್ಕೆ 1 ಚಮಚದಷ್ಟು ತುಪ್ಪ, ಒಗ್ಗರಣೆಗೆ ಒಂದು 4 ಎಸಳು ಕರಿಬೇವು. ಇದು ಹಾಕಿದರೆ ಪರಿಮಳ ಚೆನ್ನಾಗಿ ಬರ್ತದೆ. 1 ಚಮಚದಷ್ಟು ಸಾಸಿವೆ, ಮತ್ತೊಂದು 2 ಉದ್ದ ಮೆಣಸು, ಮತ್ತಿಲ್ಲಿ 1 ಚಮಚದಷ್ಟು ಮೆಂತೆ. ಇದು ಲಾಸ್ಟಿಗೆ ಒಗ್ಗರಣೆ ಕೊಡಲಿಕ್ಕೆ. ಇದನ್ನೆಲ್ಲ ಫಸ್ಟಿಗೆ ಬೇಯಿಸ್ಕೋಬೇಕು, ನಂತರ ಲಾಸ್ಟಿಗೆ ಒಗ್ಗರಣೆ ಕೊಡಲಿಕ್ಕೆ ಐಟಮ್ಸ್ ಇದು. 1 ಜೀಗುಜ್ಜೆ. ಇದನ್ನು ನಾವು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಳಿಕ್ಕಿದೆ. ಹಾಗಾದರೆ ನಾವಿವಾಗ ಸ್ಟಾರ್ಟ್ ಮಾಡುವ ಅಲ್ಲ. ಜೀಗುಜ್ಜೆಯನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಮೇಣೆ ಇರ್ತದೆ, ಅದಕ್ಕೆ ನಾವು ಕಟ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ, ಯಾಕಂದರೆ ಅದರಲ್ಲಿ ಮೇಣ ಬಿಟ್ಕೋತದೆ ಇಲ್ಲಂದರೆ. ಈಗ ಹೀಗೆ ಕಟ್ ಮಾಡಿದ ನಂತರ ಇದರ ಗೂಂಜಿಯನ್ನು ತಗೊಳ್ಳುವ ಸ್ವಲ್ಪ. ಇದರ ಸಿಪ್ಪೆ ಕೂಡ ಸ್ವಲ್ಪ ತೆಳುವಲ್ಲಿ ತೆಗೆದರೆ ಸಾಕು. ಸಿಪ್ಪೆ ಉಂಟಲ್ಲ, ಇದು ಫಸ್ಟಿಗೆ ಫುಲ್ಲು ತಗೊಂಡು ಮತ್ತೆ ಕಟ್ ಮಾಡ್ಕೋಬೋದು, ಅಥವಾ ಈಗ ಹೀಗೆ ಕಟ್ ಮಾಡುವಾಗಲೂ ತೆಗಿಬೋದು. ನಾನೀಗ ಇದು ಕಟ್ ಮಾಡಿದ ನಂತರ ತೆಗಿತಾ ಇದ್ದೀನಿ. ಇದು ತೆಳುವಲ್ಲಿ ತೆಗೆದರೆ ಸಾಕು ಸಿಪ್ಪೆ. ನೋಡಿ, ಇದು ಒಂದೇ ಸೈಜಿಗೆ ಕಟ್ ಮಾಡ್ಕೋಬೇಕು.
ಚಿಕ್ಕದಂತೆ ಚಿಕ್ಕದೇ ಕಟ್ ಮಾಡಬೇಕು, ದೊಡ್ಡದಂತೆ ದೊಡ್ಡ ದೊಡ್ಡ ಪೀಸೇ ಕಟ್ ಮಾಡ್ಕೋಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಬಾರ್ದು, ಯಾಕೆಂದರೆ ಅದು ಕೆಲವೊಮ್ಮೆ ಬೇಯಲ್ಲ ಚಿಕ್ಕದು ದೊಡ್ಡದು ಮಾಡಿದರೆ. ಮತ್ತು ಇದು ನೀರಿಗೆ ಹಾಕಿಡೋದು, ಯಾಕಂದರೆ ನಾವು ಕಟ್ ಮಾಡಿದ ನಂತರ ಇದು ಬೇಗ ಕಪ್ಪಾಗ್ತದೆ. ನೀರಿಗೆ ಹಾಕಿಟ್ಟರೆ ಕಪ್ಪಾಗಲ್ಲ, ಅದಕ್ಕೋಸ್ಕರ ಹೀಗೆ ನೀರಿಗೆ ಹಾಕಿಡೋದು. ಕಾಯಿ ಹುಳಿ ಸ್ಪೆಷಲ್ ಆಗಿರೋದ್ರಿಂದ ಈ ತೆಂಗಿನಕಾಯಿ ಮಾತ್ರ ಹಾಕಿ ಸಣ್ಣಗೆ ರುಬ್ಬಿಕೊಳ್ಳುವ. ನೋಡಿ ಈಗ ಆಗಿದೆ. ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ಅದೀಗ ಕುದಿ ಬರ್ತಾ ಇದೆ. ಈಗ ನಾವು ಕಟ್ ಮಾಡಿದ ಜೀಗುಜ್ಜೆಯನ್ನು ಹಾಕುವ. ಈಗ ಬೇಯಲಿಕ್ಕೆ ಹಾಕಬೇಕಾದ್ರೆ ಜೀಗುಜ್ಜೆ ಕಟ್ ಮಾಡಿದ್ದು ಮತ್ತು ಮೆಣಸು ನಾವು ಇಟ್ಟಿದ್ದಲ್ಲ ಅದನ್ನು ಹಾಕಬೇಕು. ನೋಡಿ ಇದೀಗ ಬೆಂದಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ರುಬ್ಬಿದ ಮಿಶ್ರಣವನ್ನು ಈಗ ಹಾಕುವ ಇದಕ್ಕೆ. ನೋಡಿ ಈಗ ಇದು ಕುದಿ ಬಂತು. ಇದು ಮೊಸರು ನಾವು ಲಾಸ್ಟಿಗೆ ಹಾಕಲಿಕ್ಕೆ. ಈಗ ಇದಕ್ಕೆ ಒಗ್ಗರಣೆ ಒಂದು ಕೊಟ್ಟರೆ ಅಲ್ಲಿಗೆ ನಮ್ಮದು ಮಜ್ಜಿಗೆ ಹುಳಿ ರೆಡಿ ಆಗ್ತದೆ. ಘಮ ಘಮ ಅಂತೇಳಿ ಪರಿಮಳ ಬರ್ತಿದೆ. ನೋಡಿ ಇದೀಗ ರೆಡಿಯಾಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸ್ಪೆಷಲ್ ಆಗಿರುವಂತಹ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ಹೇಳಿ. ಇದು ಮಾಡಲಿಕ್ಕೆ ತುಂಬ ಸುಲಭ, ರಪ್ಪಂತ ಮಾಡಿ ಮುಗಿಸ್ಬೋದು. ಇದನ್ನು ತಿನ್ನಲಿಕ್ಕೂ ತುಂಬ ರುಚಿಕರ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ತುಂಬ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.